ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವರ ಆಶ್ರಯದಲ್ಲಿ ಶ್ರೀ ಕೆ.ಎಂ. ಮಾಮನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸವದತ್ತಿ ನೇತೃತ್ವದಲ್ಲಿ ಸವದತ್ತಿ ತಾಲೂಕಿನ ಕುರುಣಕೊಪ್ಪ ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಎನ್ಎಸ್ಎಸ್ ಕ್ಯಾಂಪ್ ಮುಖಾಂತರ 7 ದಿನಗಳ ಕಾಲ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಎನ್ಎಸ್ಎಸ್ ಅಧಿಕಾರಿಗಳಾದ ಡಾಕ್ಟರ್ ಎಂ.ಆರ್. ದೊಡ್ಡಮನಿ, ಸಹ ಎನ್ಎಸ್ಎಸ್ ಅಧಿಕಾರಿಗಳಾದ ಪ್ರೊಫೆಸರ್ ಬಿ.ವಿ. ಪಂಚನವರ್ ಹಾಗೂ ಐ.ವಿ. ಪಾಟೀಲ್, ಪ್ರಾಂಶುಪಾಲರಾದ ಡಾಕ್ಟರ್ ಮಾರುತಿ ಎಂ, ಎನ್ಎಸ್ಎಸ್ ಶಿಕ್ಷಾರ್ಥಿಗಳು ಹಾಗೂ ಗ್ರಾಮದ ಹಿರಿಯರಾದ ತಿರುಕಪ್ಪ ತಮ್ಮಣ್ಣವರು, ದೊಡ್ಡೇಶ್ ಹರ್ಲಾಪುರ್, ಸಿದ್ದನಗೌಡ ಪಾಟೀಲ್, ಉಮೇಶ್ ಶಿಗ್ಲಿ, ಮಾದೇವ್ ಮಾದರ್ ಮತ್ತು ಗ್ರಾಮದ ಸಂಘ ಸಂಸ್ಥೆಗಳು, ಯುವಕ ಮಂಡಳಿಗಳು ಹಾಗೂ ಗ್ರಾಮದ ಸಮಸ್ತರು ಉಪಸ್ಥಿತರಿದ್ದರು. बोलो भारत माता की, बोलो भारत माता की, वंदे वंदे वंदे. ತಾಯಿ ಎಲ್ಲಮ್ಮನ ಪಾದಗಳಿಗೆ ನಮಸ್ಕರಿಸುತ್ತಾ ಸಾಮಾನ್ಯ ಕಾಲೇಜಿಂದ ಎನ್ಎಸ್ಎಸ್ ಕ್ಯಾಂಪ್ ವತಿಯಿಂದ ವಿದ್ಯಾರ್ಥಿಗಳು ಇವತ್ತು ಸವದತ್ತಿ ತಾಲೂಕಿನ ಕುರುಣಕೊಪ್ಪ ಗ್ರಾಮದಲ್ಲಿ ಒಂದು 7 ದಿನದ ಕ್ಯಾಂಪ್ಗಳನ್ನು ಹಾಕಿದ್ದಾರೆ. ಈ ಕ್ಯಾಂಪಿನ ವಿಶೇಷತೆ ಏನು, ಇವರು ನಡೆಸುವಂಥ ಕಾರ್ಯಕ್ರಮಗಳು ಅನ್ನೋದನ್ನು ಕ್ಯಾಂಪಿನ ಪ್ರಮುಖರ ಜೊತೆ ಹಾಗೂ ಶಾಲಾ ಮುಖ್ಯಸ್ಥರ ಜೊತೆ ನಾವು ಇವತ್ತು ಮಾತಾಡೋಣ. ಬನ್ನಿ ಸರ್, ನಮಸ್ತೆ. ನಮಸ್ಕಾರ. ಮೊದಲನೇದಾಗಿ ತಮ್ಮ ಪರಿಚಯ ಸರ್. ನನ್ನ ಹೆಸರು ಡಾಕ್ಟರ್ ಮಾರುತಿ ಅಂತ ಹೇಳಿ. ನಾನು ಶ್ರೀ ಕೆ.ಎಂ. ಮಾಮನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸವದತ್ತಿಯ ಪ್ರಾಂಶುಪಾಲನಾಗಿ ಕೆಲಸ ಮಾಡ್ತಾ ಇದ್ದೀನಿ. 2023-24ನೇ ಸಾಲಿನಲ್ಲಿ ನಮ್ಮೆಲ್ಲರಿಗೂ ತಿಳಿದಿರುವಂತೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಈ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಾರ್ಷಿಕ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರವನ್ನು ನಾವು ಈ ಬಾರಿ ದಿನಾಂಕ 1ರಿಂದ ದಿನಾಂಕ 7-8-2024 ನಮ್ಮ ಕುರುಣಕೊಪ್ಪ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಶಿಬಿರದಲ್ಲಿ ನಮ್ಮ ಕಾಲೇಜಿನ 50 ಜನ ಸ್ವಯಂ ಸೇವಕ ಹಾಗೂ ಸೇವಕಿಯರು ಭಾಗವಹಿಸ್ತಾ ಇದ್ದಾರೆ. ಕುರುವಿನಕೊಪ್ಪ ಗ್ರಾಮ ಇದು ಒಂದು ಅತ್ಯಂತ ಸವದತ್ತಿಗೆ ಹತ್ತಿರ ಇರುವಂತಹ ಮತ್ತು ಯಲ್ಲಮ್ಮಗುಡ್ಡಕ್ಕೆ ಹತ್ತಿರ ಇರುವಂತಹ ಒಂದು ಗ್ರಾಮವಾಗಿದ್ದು, ಒಂದು ಭಾವೈಕ್ಯತೆಯ ಕೇಂದ್ರ ಅಂತಲೇ ಇದು ತನ್ನನ್ನು ತಾನು ಕರೆಸಿಕೊಂಡಿದೆ. ಇಲ್ಲಿ ಜನ ಕೂಡ ಅತ್ಯಂತ ಸಹಕಾರದಿಂದ ನಮಗೆ ಇಲ್ಲಿ ನೀವು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ನಾವು ಸಹಕಾರ ಕೊಡ್ತೀವಿ ಅನ್ನೋಂಥ ಮಾತನ್ನು ಕೊಟ್ಟರು. ಅವರ ಒಂದು ಪ್ರೀತಿಗೆ ಮಣಿದು ನಾವು ಈ ಒಂದು ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿವಿ. ಈ ಮುಂದಿನ 7 ದಿನಗಳಲ್ಲಿ ನಾವು ಸವದತ್ತಿ ಗ್ರಾಮದಲ್ಲಿ, ಸವದತ್ತಿಯ ಕುರುವಿನಕೊಪ್ಪ ಗ್ರಾಮದಲ್ಲಿ ಸ್ವಚ್ಛತೆಯ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಅಥವಾ ನೀವು ಕಾನೂನಿನ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಅವರು ಜಾನುವಾರುಗಳ ಆರೋಗ್ಯದ ಕುರಿತು ಅರಿವನ್ನು ಮೂಡಿಸ್ತಕ್ಕಂಥದ್ದು, ಮತ್ತು ಅವರಿಗೆ ನೈರ್ಮಲ್ಯದ ಕುರಿತು ಅರಿವನ್ನು ಮೂಡಿಸ್ತಕ್ಕಂಥದ್ದು, ಅವರಿಗೆ ಬೇಕಾದಂತಹ ಕೆಲವೊಂದು ಕೌಶಲ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು, ಆಮೇಲೆ ಊರಿನಲ್ಲಿ ಏನು ಕೆಲವೊಂದು ಸ್ವಚ್ಛತೆಯ ಕಾರ್ಯಕ್ರಮಗಳನ್ನು, ಶ್ರಮದಾನಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ನಾವು ಅವರಿಗೆ ತಿಳಿಸ್ಕೊಡ್ತಕ್ಕಂಥದ್ದು, ಬರ್ತಕ್ಕಂಥ ರೋಗಗಳ ಬಗ್ಗೆ ಅಥವಾ ಅವುಗಳ ಮುಂಜಾಗ್ರತಾ ಕ್ರಮಗಳ ಬಗ್ಗೆ, ಮಕ್ಕಳ ಶಿಕ್ಷಣದ ಬಗ್ಗೆ, ಆಮೇಲೆ ಕಾನೂನಿನ ಅರಿವು, ಯಾವುದೇ ವಿಷಯ ಇರ್ಬೋದು. ಗ್ರಾಮಗಳು ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇದು ನನಗಾಗಿ ಅಲ್ಲ, ಇದು ನಿಮಗಾಗಿ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮಾಹಿತಿ ಕೊಡುವಂಥ ಕಾರ್ಯಕ್ರಮಗಳನ್ನು ನಮ್ಮ ಕಾರ್ಯಕ್ರಮದ ಶಿಬಿರದ ಕಾರ್ಯಕ್ರಮಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಎಂ.ಆರ್. ದೊಡ್ಡಮನಿಯವರ ನೇತೃತ್ವದಲ್ಲಿ ಸಹ ಶಿಬಿರ ಅಧ್ಯಕ್ಷರಾದಂತಹ ನಮ್ಮ ಬಿ.ವಿ. ಪಂಚಣ್ಣವರ ಗುರುಗಳ ಮತ್ತು ಕಾಲೇಜಿನ ಇತರೆ ಉಪನ್ಯಾಸಕರ ಒಂದು ನೇತೃತ್ವದಲ್ಲಿ ಈ ಗ್ರಾಮದ ಹಿರಿಯರು, ಈ ಗ್ರಾಮದ ಪಂಚಾಯತಿ ಮೆಂಬರ್ ಇರ್ಬೋದು, ಅಧ್ಯಕ್ಷರಿರ್ಬೋದು, ಶಾಲಾ ಸುಧಾರಣಾ ಸಮಿತಿ ಸದಸ್ಯರಿರ್ಬೋದು, ಅಥವಾ ಇನ್ನಿತರ ಗ್ರಾಮದ ಸಂಘ ಸಂಸ್ಥೆಗಳು, ಯುವಕ ಮಂಡಳ, ಅವರೆಲ್ಲರ ಒಂದು ಸಹಕಾರದೊಂದಿಗೆ ನಾವು ಈ 7 ದಿನಗಳ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಜನರ ಪ್ರತಿಕ್ರಿಯೆ ಹೇಗಿದೆ ಸರ್? ನಿಮಗೆ ಜನರ ಪ್ರತಿಕ್ರಿಯೆ ಹೇಗೆ ನೀಡ್ತಾ ಇದ್ದಾರೆ ಈ ಕಾರ್ಯಕ್ರಮ? ಅತ್ಯಂತ ಅದ್ಭುತವಾದಂಥ ಪ್ರತಿಕ್ರಿಯೆ. ಕಳೆದ 21 ವರ್ಷ ಸರ್ವಿಸ್ನಲ್ಲಿ ನಾನು ಕಂಡಂತಹ ಅತ್ಯಂತ ಹೃದಯ ಸ್ಪರ್ಶಿಯಾದಂಥ ಪ್ರತಿಕ್ರಿಯೆ ನಮಗಿಲ್ಲಿ ಸಿಕ್ಕಿದೆ. ಇಲ್ಲಿ ಒಂದು ಕುರುವಿನಕೊಪ್ಪ ಗ್ರಾಮದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ಬಹುಶಃ ಯಾವುದೋ ಒಂದು ಜನ್ಮದ ನಮ್ಮ ಒಂದು ನಂಟು ಈ ಊರಿಗಿದೆ ಅಂತ ನನಗೆ ಒಂದು ಭಾವನೆ ಬಂದಿದೆ.
ಓಕೆ ಸರ್, ಧನ್ಯವಾದಗಳು ಸರ್. ಈಗ ನೋಡಿದ್ರಲ್ಲ, ಇದು NSS ಕ್ಯಾಂಪಿನ ಮುಖ್ಯ ಶಿಕ್ಷಕರು ನಮಗೆ ಕೊಟ್ಟಂತ ಮಾಹಿತಿ ಇದೆ. ಮಾರ್ ದೊಡ್ಡಮನಿ ಸರ್ನ ನಾವು ಇವತ್ತು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದೆ ಸರ್ ಜನರ ಪ್ರತಿಕ್ರಿಯೆ ಹೇಗಿದೆ ಈ ಕ್ಯಾಂಪಿನ ಉದ್ದೇಶಗಳು? ಇನ್ನೀಗ ನಿರಂತರವಾಗಿ ನೀವು ನಡ್ಸ್ಕೊಂಡು ಬರ್ತಾ ಇದ್ದೀರಿ, ಹಿಂದೆ ಮಾಡಿದಕ್ಕೂ ಈ ಗ್ರಾಮಕ್ಕೂ ಹೇಗೆ ಏನೇನು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೀರಿ ಸರ್? ಒಂದೇದು ನಿಮ್ಗೆ ಈಗಾಗಲೇ ಹೇಳ್ದಂಗೆ ಈ ಗ್ರಾಮದಲ್ಲಿ ಕಲಿತಂತಹ ಮಗನಾಗಿರೋದ್ರಿಂದ ಮತ್ತು ಇದೇ ಗ್ರಾಮಕ್ಕೆ NSS ಆಫೀಸರ್ ಆಗಿರೋದ್ರಿಂದ ಮೊದಲು ನನಗೆ ಬಹಳ ಆನಂದ ಆಗಿದೆ, ಖುಷಿ ಆಗಿದೆ. ಜೊತೆಗೆ ಇವರೆಲ್ಲ ಪ್ರೀತಿ ಪ್ರೋತ್ಸಾಹ ನೋಡಿಬಿಟ್ರೆ ಇದು ಬೇರೆ ಕಡೆ ನನಗೆ ಸಿಗ್ತೈತಿಲ್ಲೋ, ಇನ್ನೂವರೆಗೆ ಸಿಕ್ಕಿಲ್ಲ, ಇನ್ನು ಮುಂದೆ ಸಿಗ್ತೈತೆ ಗೊತ್ತಿಲ್ಲ, ಇಲ್ಲಿ ಮಾತ್ರ ಅಭೂತಪೂರ್ವವಾಗಿ ಸಿಕ್ಕಿದೆ. ಕ್ಯಾಂಪ್ನ ವಿದ್ಯಾರ್ಥಿಗಳನ್ನ ಮಾತಾಡಿಸುವಂಥ ಒಂದು ಕೆಲಸವನ್ನು ಮಾಡೋಣ, ಬನ್ನಿ. ಮೇಡಮ್, ತಮ್ಮ ಹೆಸರು? ಸಾಧನಾ ಕಾದ್ರೋಡಿ. ಸಾರಿ, ಸಾಧನಾ ಕಾದ್ರೋಡಿ. ಹೇಗೆ ಅನಿಸ್ತಿದೆ ಈ ಸೇವೆ ಕಾರ್ಯ? ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಈ ಊರಿಗೆ ಬಂದಾಗ ಈ ಸೇವೆಯನ್ನು ಈಗ NSS ಅಂದ ತಕ್ಷಣ ಸಹಜವಾಗಿ ಶಾಲಾ ಕಾಲೇಜ್ ಅಂತಂದರೆ ಮೋಜು ಮಸ್ತಿ ಕಾರ್ಯಕ್ರಮಗಳು ಆ ರೀತಿಯೆಲ್ಲ ಮಾಡ್ತಾರೆ. ಈ ಒಂದು ಊರಿಂದ ಇನ್ನೊಂದು ಊರಿಗೆ ಬಂದು ಸೇವೆಯನ್ನು ಮಾಡ್ಬೇಕಂದಾಗ ನಿಮಗೆ ಫಸ್ಟ್ ನಿಮಗೆ ಬಂದಂಥ ಥಾಟ್ಸ್ ಏನು? ನಿಮ್ಗೆ ಹೇಗೆ ಅನಿಸ್ತಿದೆ ಅನುಭವ? ನಾನು NSS ಸೇರಿ 2 ವರ್ಷ ಆತ್ರಿ. ನೆಕ್ಸ್ಟ್ ವರ್ಷನೂ ನಾನು ಸೇರಿದೆ NSSಗೆ. ಹೊಸಲ 2 ಕ್ಯಾಂಪ್ ಹಾಕಿದ್ರಿ. ಇದು ಸೇರುವ ಉದ್ದೇಶ ಏನಾಗಿರ್ತಂತಂದ್ರೆ ನಾವು ಕಲ್ಕೊಳ್ಳೋದಾದಂಥ ವಿಷಯಗಳನ್ನು ಇಲ್ಲಿ ತಿಳಿಸೋ ಉದ್ದೇಶ ಇವ್ರದ್ದಾಗಿರ್ತೈತಿ. ವಾಪಸ್ ನಮಗೆ ನಾವು ಹೆಂಗೆ ಇರ್ಬೇಕು ಅನ್ನೋದನ್ನು ಈ NSS ಹೇಳ್ಕೊಡ್ತೈತಿ. ಕಡಿಮೆ ರೇಷನ್ದೊಳಗೂ ನಾವು ಹೆಂಗೆ ಬದುಕಬೇಕು ಮತ್ತು ಎಲ್ಲರ ಜೊತೆ ಹೆಂಗೆ ಹೊಂದ್ಕೋಬೇಕು ಅನ್ನೋದನ್ನು ಇದು NSS ತಿಳಿಸ್ಕೊಡ್ತೈತಿ. ಏನೇನು ಕಾರ್ಯಕ್ರಮ ಮಾಡ್ಬೇಕಂತ ನಿಮ್ಮ ಗುರುಗಳು ಹೇಳಿದ್ರು, ಆದರೂ ವಿದ್ಯಾರ್ಥಿಗಳು ಏನೇನು ಕಾರ್ಯಕ್ರಮ ಹೇಗೆ ಮಾಡ್ಬೇಕಂತ ನಿಮ್ಮ ಯೋಜನೆ ಇದೆ? ಗ್ರಾಮವನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ನಾವು ಸಾಗಬೇಕಂತಿದ್ದೀವಿ. ಮತ್ತು ನಿಮಗೆ ಯಾವುದೇ ಕೆಲಸ ಬೇಕಂದ್ರೂ ನಾವು ಮಾಡಿಕೊಡೋಕೆ ಸಿದ್ಧಿದ್ದೀವಿ. ವಾಪಸ್ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಡ್ತೀವಿ. ಒಂದೇನಂದ್ರೆ ರಿಕ್ವೆಸ್ಟ್ ಏನಂದ್ರೆ, ಹೋಸಲ 2 ಕ್ಯಾಂಪ್ ಮಾಡಿದಾಗ ಜನರಲ್ಲಿ ಕೇಳೋ ಮನಸ್ಥಿತಿ ಯಾರಲ್ಲಿ ಇರಲಿಲ್ಲ. ನಾವು ಏನೇ ಮಾತಾಡಿರಂದ್ರೂ ಅವ್ರ ಕೇಳೋ ಮನಸ್ಥಿತಿ ಇರಲಿಲ್ಲ. ಇಲ್ಲಿ ಎಲ್ಲರೂ ಕೇಳೋ ಮನಸ್ಥಿತಿ ಅದಾರಂತ ಭಾವಿಸ್ತೀನಿ. ಈಗ ನೀವು ಒಂದು ಊರಿಗೆ ಬಿಟ್ಟು ಒಂದು ಸೇವೆ ಮಾಡ್ಲಿಕ್ಕೆ ಬಂದಿರ್ತೀರಿ, ಜನರ ಪ್ರತಿಕ್ರಿಯೆ ಸಿಗದೇ ಇದ್ದಾಗ ಅಥವಾ ಜನರು ನೀವು ಹೇಳೋದನ್ನ ಕೇಳದೇ ಇದ್ದಾಗ ನಿಮಗೆ ಏನು ಅನಿಸುತ್ತೆ? ನಾವು ಮಾಡ್ತಿರೋದು ವ್ಯರ್ಥ ಅನಿಸ್ತಿದೆಯಾ ಅಥವಾ ನಮ್ಮ ಪ್ರಯತ್ನ ಇನ್ನೂ ಬೇಕು ಅಂತ ಅನಿಸ್ತಿದೆ? ಏನು ಅನಿಸುತ್ತೆ? ನಾವು ಪ್ರಯತ್ನ ಇನ್ನೂ ಪಡ್ಬೇಕಾ, ಸಹನೆಯಿಂದ ಹೇಳಿದ್ರೆ ಅವ್ರು ತಿಳ್ಕೊತಾರ ಅಂತ ಜನಕ್ಕೆ ತಿಳಿಸುವಂಥ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ. 7 ದಿನಗಳ ನಿರಂತರ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿದಿನ ನಾನು ನಿಮಗೆ ಅಪ್ಡೇಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದೇನೆ. ಆಸ್ಕ್ ಇಂಡಿಯಾ ಸುದ್ದಿವಾಹಿನಿ, ಸೋಮಯ್ಯ ಪಾಟೀಲ್, ಸೌದತ್ತಿ.